ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಒಂದು ವಾಕ್ಯವನ್ನು ಧ್ಯಾನಿಸೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 2ನೇ ವಚನ ನೋಡಲು ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನೊಂದು ಮುಳ್ಳಿನ ಪೊದೆಯನ್ನು ಕಂಡನು, ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ನೋಡಿ ನಾನು ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆಗದೇ ಇರುವಂತ ಕೆಲಸಗಳನ್ನು ಆಗುತ್ತದೆ ಎಂಬುದಾಗಿ ಮಾಡುವ ಶಕ್ತಿ ಅದು ಕೇವಲ ನಮ್ಮ ದೇವರಿಂದ ಮಾತ್ರ ಸಾಧ್ಯ. ಕಾರಣ ಇಲ್ಲಿ ಮೋಶೆ ಐಗುಪ್ತ ದೇಶದಿಂದ ಹೊರಟು ಬಂದಾಗ ತನ್ನ ಮಾವನಿಗೆ ಸಂಬಂಧಪಟ್ಟಿರುವಂತ ಕುರಿಗಳನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಮೇಯಿಸುವಂತ ಸಮಯದಲ್ಲಿ ಒಂದು ಬೆಚ್ಚದಲ್ಲಿ ಮೋಶೆ ಉರಿಯುವಂತ ಒಂದು ಪೊದೆಯನ್ನು ನೋಡ್ತಾನೆ. ಆ ಪೊದೆ ಯಾವುದೆಂಬುದಾಗಿ ನೋಡೋದಾದ್ರೆ ನೋಡ್ರಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಮುಳ್ಳಿನ ಪೊದೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಮುಳ್ಳು ಗಿಡ ನೋಡಿ ನಾವೇನ್ ಮಾಡ್ತೀವಿ, ಕಿತ್ತು ನಾವು ಬೆಂಕಿಗೆ ಹಾಕ್ತೀವಿ. ಆದ್ರೆ ಇಲ್ಲಿ ದೇವರು ಮುಳ್ಳಿನ ಗಿಡದಲ್ಲಿ ಮೋಶೆಯಲ್ಲಿ ಸಾದೃಶ್ಯನಾಗ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನೀನು ಇದು ಆಗುವುದಿಲ್ಲ ಎಂಬುದರಿಂದಲೇ ದೇವರು ಆಗುತ್ತದೆ ಎಂಬುದಾಗಿ ಮಾಡುವಂತ ದೇವರಾಗಿದ್ದಾನೆ. ದೇವರು ಎಲ್ಲದಕ್ಕೂ ಸಾಧ್ಯನು. ಒಂದು ವೇಳೆ ಮನುಷ್ಯರಿಗೆ ಅಸಾಧ್ಯವಾಗಿರಬಹುದು, ಆದ್ರೆ ನಾವು ನಂಬಿರುವಂತ ದೇವರಿಗೆ ಎಲ್ಲವೂ ಸಾಧ್ಯನೇ. ದೇವರು ಮೋಶೆಯನ್ನು ಮುಳ್ಳಿನ ಪದಳಿಗಿಂದ ಕರೀತಾ ಇದ್ದಾನೆ. ಮುಳ್ಳಿನ ಗಿಡ ಯಾರಿಗೂ ಅದು ಕೆಲಸಕ್ಕೆ ಬರೋದಿಲ್ಲ. ಮುಳ್ಳಿನ ಗಿಡದಿಂದ ಏನು ಕೂಡ ಪ್ರಯೋಜನ ಇಲ್ಲ. ಮುಳ್ಳು ಗಿಡ ಅಂದ್ರೆ ಎಲ್ಲರಿಗೂ ಸಹ ನೋವು ಕೊಡ್ತದೆ. ಆದ್ರೆ ಮುಳ್ಳಿನ ಗಿಡದಿಂದಲೇ ದೇವರು ಮೋಶೆಗೆ ಮಾತನಾಡ್ತಾ ಇದ್ದಾನೆ. ಅದೇ ದೇವರು ಹೇಳ್ತಾ ಇದ್ದಾರೆ, ನನಗೆ ಯಾವುದು ಅಸಾಧ್ಯವಿಲ್ಲ ಎಂಬುದಾಗಿ. ಇದು ದೇವರ ವಾಕ್ಯವನ್ನು ಕೇಳುವಂತ ನೀನು ಗಮನಿಸು. ನಾವು ನಂಬಿರುವಂತ ದೇವರಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ದೇವರೊಂದು ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ